ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದಾದರೂ ಒಂದು ಪಕ್ಷದಿಂದ ಟಿಕೆಟನ್ನು ಕೊಡ್ತೀವಿ ಅಂತ ಏನಾದರೂ ಘೋಷಣೆ ಮಾಡಿದ್ರೆ, ಇನ್ನೂ 2.5 ವರ್ಷಗಳ ಕಾಲ ಇದೆ ನಿಮಗೆ, ಆ ಒಂದು ಚಾನ್ಸಸ್ ಇದೆ, ಸಿಕ್ಕಿದ್ರೂ ಸಿಗಬಹುದು. ಯಾಕೆಂದರೆ ನೀವು ಆ ಚಿಕ್ಕಮಗಳೂರು ಮೂಡಿಗೆರೆ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಿ. ಈಗಲೂ ಕೂಡ ಹೇಳ್ತಾರೆ, ನಿಮ್ಮ ಹೆಸರನ್ನು ಗುರುತಿಸ್ತಾರೆ, ಇಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಕೂಡ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ನಿಮಗೇನಾದರೂ ಆಪ್ಷನ್ ಸಿಕ್ಕಿದ್ರೆ ಯಾವ ರೀತಿಯಾದಂತಹ ಬದಲಾವಣೆಯನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀರಿ? ಖಂಡಿತ ಮೇಡಮ್. ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಫಸ್ಟು ನನಗೆ ಒಂದು ಆಡಳಿತ ಸೌಧನ ನಾನು ಅಲ್ಲಿ ಕಟ್ಟಬೇಕು. ಆಡಳಿತ ಸೌಧದಲ್ಲಿ ಎಲ್ಲ ಇಲಾಖೆನೂ ಒಂದೇ ಕಡೆ ಇರಬೇಕು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾರು ಭ್ರಷ್ಟರಾಗಿ ರೈತರ ಹತ್ರ ದುಡ್ಡು ಇಸ್ಕೊಂಡು ಕೆಲಸ ಮಾಡಬಾರ್ದು. ಆ ಥರ ಒಂದು ಆಡಳಿತ ಸೌಧ ಮತ್ತು ಒಂದು ಹಾಸ್ಪಿಟ್ಲು. ಆರೋಗ್ಯ, ಇವಾಗ ನಮ್ಗೆ ಆರೋಗ್ಯ ಚೆನ್ನಾಗಿದ್ರಲ್ವ ನಾವು ಬದುಕೋದು. ಹಾಗಾಗಿ ಒಂದು ಒಳ್ಳೆ ಹಾಸ್ಪಿಟ್ಲು ಏನೋ ಮೇಜರಾಗಿ ಬೆಂಗಳೂರಿಗೆಲ್ಲ ಬರುವಂಥದ್ದು ಆಗಬಾರ್ದು. ನನ್ನ ಕ್ಷೇತ್ರದಲ್ಲಿ ಅದೇ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆಗಬೇಕು. ಮತ್ತು ಕಾರ್ಖಾನೆ ಮೂಡಿಗೆರೆಯಲ್ಲಿ ಏನೋ ಅಲ್ಲಿಂದ ಪಾಪ ಬೆಂಗಳೂರು ಬರ್ತಾರೆ ಕೆಲಸ ಮಾಡಲಿಕ್ಕೆ. ಪಾಪ ಇಲ್ಲಿ ಬಾಡಿಗೆ ನೋಡಿ 10,000 ರೂಪಾಯಿ ಸಂಬಳ ತೊಗೊಂಡು ಅವ್ರು ಬಾಡಿಗೆ ಕಟ್ಕೊಂಡು ಮಕ್ಕಳು ಓದಿಸ್ಕೊಂಡು ಆಗಲ್ಲ. ಹಾಗಾಗಿ ಅಲ್ಲೇ ಒಂದಷ್ಟು ಕಾರ್ಖಾನೆನ ಸ್ಥಾಪನೆ ಮಾಡಿ ಅಲ್ಲಿರ್ತಕ್ಕಂಥ ಯುವತಿಯರಿಗೆ ಅಲ್ಲಿ ಕೆಲಸ ಕೊಡಬೇಕು. ಮತ್ತು ಆ ಕ್ಷೇತ್ರದಲ್ಲಿ ಮತ್ತು ಮನೆಗಳಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಅತಿ ಮಳೆ ಹಾನಿ ಆಗುವಂಥ ಪ್ರದೇಶ. ತುಂಬ ಮನೆಗಳು ಪಾಪ ಮಣ್ಣಿನ ಮನೆಗಳು ಎಷ್ಟೋ ಇದಾಗಿ ಎಷ್ಟೋ ಜನ ಮಳೆ ಬಂದಾಗ ಅದು ಎಲ್ಲ ಹೌದು ಮೆಲ್ಟ್ ಆಗಿ ಬಿದ್ದೋಗ್ಬಿಡುತ್ತೆ ಮನೆ. ಎಷ್ಟೋ ಜನ ಪ್ರಾಣ ಹಾನಿಯಾಗಿದೆ. ಸೊ ಅದೆಲ್ಲ ಆಗಬಾರ್ದು. ಒಳ್ಳೆ ಮನೆ ಆಗಬೇಕು. ಒಂದು ಮನೆ ಇದ್ರಲ್ವ ನಾವು ಬದುಕೋಕ್ಕೆ, ಎಲ್ಲರೂ ಕೆಲಸ ಮಾಡ್ಕೊಂಬಂದು ನಿಮ್ಮದೇ ಮಲ್ಕೋದು. ಒಳ್ಳೆ ಮನೆ ಇರಬೇಕು, ರಸ್ತೆ ಚೆನ್ನಾಗಿರಬೇಕು, ನೀರು ಇರಬೇಕು, ಕುಡಿಯೋಕ್ಕೆ ಒಳ್ಳೆ ನೀರು. ಅದನ್ನೆಲ್ಲ ಖಂಡಿತ ನಾನು ಮಾಡ್ತೀನಿ. ವಾರದಲ್ಲಿ 3 ದಿನ ಅಧಿಕಾರಿಗಳನ್ನ ಸ್ಪಾಟಿಗೆ ಕರ್ಕೊಂಡೋಗಿ ಅಲ್ಲಿ ಏನು ಸ್ಥಳೀಯ ಸಮಸ್ಯೆಗಳನ್ನ ಕ್ರೋಢೀಕರಣ ಮಾಡಿ ಅಲ್ಲೇ ಬಗೆಹರಿಸುವಂಥ ಕೆಲಸ ಮಾಡ್ತೀನಿ. 100% ಒಂದು ಮಾದರಿ ಕ್ಷೇತ್ರವಾಗಿ ನಾನು ಆ ಕ್ಷೇತ್ರನ ದೊಡ್ಡ ಮಟ್ಟದಲ್ಲಿ ನಾನು ಬದಲಾವಣೆ ಅಂತೂ ಮಾಡ್ತೀನಿ. ಪ್ರಾಮಾಣಿಕತೆಯನ್ನು ಮಾಡ್ತೀನಿ. ನನಗೆ MLA ಆಗಬೇಕು, ದುಡ್ಡು ಮಾಡಬೇಕು, ಅದೆಲ್ಲ ನನಗೆ ಆಸೆನೇ ಇಲ್ಲ. ನನಗೆ ಬರ್ತಕ್ಕಂಥ MLA ಏನೋ ಶಾಸಕರ ವೇತನ ಏನಿದೆ, ಪ್ರತಿ ತಿಂಗಳು ಏನು ಕೊಡ್ತಾರೆ, ಅದನ್ನು ಆ ಕ್ಷೇತ್ರದ ಜನಕ್ಕೆ ಕೊಟ್ಬಿಡ್ತೀನಿ. ನಾನು ದುಡಿತೀನಿ, ಆ ದುಡ್ಡನ್ನು ಮಾತ್ರ ನಾನು ತೊಗೋತೀನಿ ಹೊರತು ನನಗೆ ಯಾವುದೇ ಥರದ ದುಡ್ಡು ಬೇಡ. ಓಟ್ ಹಾಕೋ ಮತದಾರರು ಕೇಳೋದು ಒಂದೇ, ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಆದರೆ ಮೂಲಭೂತ ಸೌಕರ್ಯಗಳು ನಮ್ಮ ರಾಜ್ಯದಲ್ಲಿ ಸಿಗ್ತಾನೇ ಇಲ್ಲ. ಎಷ್ಟೋ ಕ್ಷೇತ್ರಗಳನ್ನು ಗಮನಿಸಿದ್ದೀವಿ, ಸರಿಯಾಗಿ ರಸ್ತೆ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ಮತ್ತು ಮಕ್ಕಳಿಗೆ ಶಾಲೆ ಇದ್ರೂ ಕೂಡ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸೊ ಸರ್ಕಾರಿ ಶಾಲೆಗಳು ತೆರೆದಷ್ಟು ಕೂಡ ಒಳ್ಳೆಯದಾಗತ್ತೆ. ಅಲ್ಲಿ ಇಂಗ್ಲೀಷ್ ಹೇಳ್ಕೊಡುವಂತಹ ಕೆಲಸಗಳನ್ನು ಮಾಡಿದ್ರೆ, ಸೊ ಕನ್ನಡಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವೋ ಇಂಗ್ಲೀಷ್ಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋವಂಥ ಮನಸ್ಥಿತಿಲಿ ಜನ ಇದ್ದಾರೆ. ಹಾಗಾಗಿ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಅದನ್ನೇ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟರೆ ಬಹಳ ಖುಷಿ ಆಗತ್ತೆ ಜನಕ್ಕೆ. ಸೊ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಖಂಡಿತ. ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ಮುಚ್ಚಿಬಿಟ್ಟಿದೆ. ಮಕ್ಕಳು ಯಾರೂ ಬರ್ತಿಲ್ಲ, ಎಲ್ಲ ಏನೋ ಪ್ರೈವೇಟ್ ಶಾಲೆಗೆ ಹೋಗ್ತಿದೆ. ಆ ಡೊನೇಷನ್ ಕಟ್ಟೋಕ್ಕಾಗಲ್ಲ. ಪಾಪ ಎಲ್ಲಿ ಕಟ್ತಾರೆ ರೈತರುಗಳು ಅಷ್ಟು ಡೊನೇಷನ್ನು? ಕೆಲಸ ಮಾಡೋರು ಕಾರ್ಮಿಕರು ಎಲ್ಲಿ ಕಟ್ತಾರೆ? ಹಾಗಾಗಿ ಸರ್ಕಾರಿ ಶಾಲೆನ ಮೇಲ್ದರ್ಜೆಗೇರಿಸಿ ಇವತ್ತು ನೋಡಿ, ಇವತ್ತು ನೀವು ಹೇಳ್ತೀವಿ ಏನೋ ಗ್ಯಾರಂಟಿ ಯೋಜನೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, 2 ಸಾವಿರ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಅದೆಲ್ಲ ವೇಸ್ಟು. ಫಸ್ಟು ಮಾಡಬೇಕಾಗಿರೋದು ಶಾಲೆಗಳು ಮೇಲ್ದರ್ಜೆಗೇರಿಸ್ಬೇಕು, ಮಕ್ಕಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಹಾಸ್ಪಿಟ್ಲುಗಳ್ನ, ಸರ್ಕಾರಿ ಆಸ್ಪತ್ರೆಗಳನ್ನ ಉನ್ನತೀಕರಣ ಮಾಡಿ ದೊಡ್ಡದಾಗೆ ಆ ಒಳ್ಳೆ ಆರೋಗ್ಯ ಕೊಡಬೇಕು ಜನಗಳಿಗೆ. ಅದನ್ನು ಮಾಡಿ. ನೀವು ಇದೆಲ್ಲ 2,000 ರೂಪಾಯಿ ಕೊಟ್ಟರೆ ಜನ ಏನು 2,000 ರೂಪಾಯಿ ನೋಡೇ ಇಲ್ವಾ? ಅದೇನು ಅಲ್ಲ, ನಾನು ಹೇಳಿದ್ದು ಅದು. ಇವಾಗ ಬಸ್ ಚಾರ್ಜು ಫ್ರೀ ಮಾಡಿದ್ದೀನಿ ಅಂತಾರೆ. ಬಸ್ ಚಾರ್ಜ್ ನಮ್ಗೆ ಜಾಸ್ತಿ ಮಾಡಿದಾರಲ್ಲ ಗಂಡಸರಿಗೆ. ಹೌದು, ನಮ್ಮ ದುಡ್ಡು ತೊಗೋತಾ ಇದ್ದಾರಲ್ಲ, ನಿಮ್ಗೆ ಕೊಟ್ಟಿರೋದು ಎಲ್ಲಿಂದ ಕೊಡ್ತಾರೆ? ಅದೆಲ್ಲ ಮಾಡಬಾರ್ದು, ಅದೆಲ್ಲ ವೇಸ್ಟು. ಮಾಡಬೇಕಂದ್ರೆ ಎಜುಕೇಷನ್ನು, ಆರೋಗ್ಯ ಮತ್ತು ರೈತರಿಗೆ ಏನಾದ್ರು ಕೊಡಿ ಸವಲತ್ತು. ಪಾಪ ಈ ದರ ಏರಿಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಯಾಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೋಡಿ, ಪ್ರತಿಯೊಂದರ ದರ ಏರಿಕೆ ಆಗುತ್ತೆ ಹೊರತು ಇಳಿಕೆ ಅಂತೂ ಕಾಣೋದೇ ಇಲ್ಲ. ಸೊ ಹಾಗಾಗಿ ಜನ ಹೇಗಾಗೋಗ್ಬಿಟ್ಟಿದೆ ಅಂತಂದರೆ, ಈ ಏನೂ ಇಲ್ಲದೆ ಇರೋರು ಜನ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಹೋಗೋವ್ರಿಗೂ ಸಮಸ್ಯೆ ಆಗಲ್ಲ, ಜಾಸ್ತಿ ಇರೋರ್ಗೂ ಏನೂ ಸಮಸ್ಯೆ ಆಗಲ್ಲ. ಈ ಮಧ್ಯವರ್ತಿಗಳು ಜೀವನ ಮಾಡ್ತಿರ್ತಾರೆ ಗೊತ್ತಾ, ಆಯಿತು ಜೀವನ ಮಾಡೋಣ ಅಂತ ಅಂಥವ್ರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಈ ವಿಚಾರದ ಬಗ್ಗೆ ಏನು ಹೇಳ್ತೀರಿ ನೀವು, ದರ ಏರಿಕೆ ಬಗ್ಗೆ? ಖಂಡಿತ. ದರ ಏರಿಕೆಯಲ್ಲಿ ತುಂಬ ಎಲ್ಲ ಇವತ್ತು ನೋಡಿ, ಏನೋ ಒಂದು ಸಣ್ಣ ಪೇಸ್ಟು ಇಲ್ಲ ಒಂದು ಸೋಪು ಇಲ್ಲ ಏನಾರೋ ಒಂದು ಸಾಮಾನು, ದಿನಸಿ ಸಾಮಾನು
ಪ್ರತಿಯೊಂದು ಸಾಮಾನು ರೈಸ್ ಆಗಿದೆ ಎಲ್ಲ. ಪಾಪ ಎಲ್ಲಿಂದ ಊಟ ಮಾಡೋಕ್ಕಾಗುತ್ತೆ ಬಡವ್ರು ಹೇಳಿ? ಎಲ್ಲಿ ತೊಗೊಂಬರೋಕ್ಕಾಗತ್ತೆ? ಒಳ್ಳೆ ಊಟ ಮಾಡೋಕ್ಕಾಗಲ್ಲ. ಅದನ್ನು ಸರ್ಕಾರ ಇವತ್ತು ನೋಡಿ ಆಶ್ವಾಸನೆ ಕೊಡ್ತಾರಲ್ಲ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಫಸ್ಟು ಇದನ್ನೆಲ್ಲ ನೀವು ದರದಲ್ಲಿ ನೀವು ಕಡಿಮೆ ಮಾಡಿ ಜನಗಳಿಗೆ ಒಂದು ಒಳ್ಳೆ ಆಹಾರ ಸಿಗುವಂಗೆ ಮಾಡಬೇಕು ಮೇಡಮ್. ಮತ್ತು ಇನ್ನೊಂದು ವಿಚಾರ, ನಾನು ಯಾಕೆ ಈ ಟೈಮಲ್ಲಿ ಈ ಒಂದು ವಿಚಾರನ ಕೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಸರ್ಕಾರ ಕಾಂಗ್ರೆಸ್ನ ಸರ್ಕಾರ. ಕಾಂಗ್ರೆಸ್ನ ಸರ್ಕಾರದವರು ಈಗ ಏನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ರಾಜ್ಯದ ಜನರ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ. ತಮ್ಮ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದ್ರಲ್ಲೇ ಅವರು ನಿರತರಾಗ್ಬಿಟ್ಟಿದ್ದಾರೆ. ಈ ಒಂದು ಕುರ್ಚಿ ಬಹಳ ಮುಖ್ಯನಾ ಅಂತ? ಖಂಡಿತ ಅದು ಅವ್ರಿಗೆ ಅವಶ್ಯಕತೆ ಇರುತ್ತಲ್ಲ, ಖಂಡಿತ ಅದು ಮುಖ್ಯ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.